ನಮಸ್ಕಾರ ಕ್ರೈಮ್ ಫೈಲ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಶೆಟ್ಟಿ. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಈ ಪಾತಕಿ 20 ಮಹಿಳೆಯರ ಮೇಲೆ ಅತ್ಯಾಚಾರವೆಸಗಿ ರಾಜಾರೋಷವಾಗಿ ಓಡಾಡುತ್ತಿದ್ದ ಕಾಮುಕ, ಕೈಗೆ ಸಿಗದೆ ಪೊಲೀಸರನ್ನೇ ಕಾಡಿಸಿದ್ದ ಉಮೇಶ್ ರೆಡ್ಡಿ ಯಾರು ಗೊತ್ತಾ? ಈತನ ಮೇಲಿದ್ದ ಕೇಸ್ಗಳೆಷ್ಟು? ಅರೆಸ್ಟ್ ಆದ ಉಮೇಶ್ ಮುಂದೇನಾದ? ಇಲ್ಲಿದೆ ಈ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್. ಉಮೇಶ್ ರೆಡ್ಡಿ ಈ ಹೆಸರು ಕೇಳಿದ ತಕ್ಷಣವೇ ರಾಜ್ಯದ ಜನರೆಲ್ಲ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಈತ ಮಾಡಿದ ಕೃತ್ಯಗಳೇ ಆಗಿತ್ತು. ಈತನ ಮೇಲಿತ್ತು ಬರೋಬ್ಬರಿ 21 ರೇಪ್ ಆ್ಯಂಡ್ ಮರ್ಡರ್ ಕೇಸ್. 1969ರಲ್ಲಿ ಚಿತ್ರದುರ್ಗದ ಹಳ್ಳಿಯಲ್ಲಿ ಜನಿಸಿದ್ದ ಈತ. ನಂತರ CRPFನಲ್ಲಿ ಪೇದೆಯಾಗಿ ಕೆಲಸ ಮಾಡುತ್ತಿದ್ದ ಈತ ಜಮ್ಮು ಕಾಶ್ಮೀರದಲ್ಲಿ ಕೆಲಸ ಮಾಡುತ್ತಿದ್ದಾಗ ತನ್ನ ಕಮಾಂಡರ್ ಮಗಳ ಮೇಲೆ ಅತ್ಯಾಚಾರದ ಪ್ರಯತ್ನ ಮಾಡಿದ್ದ. ಆದರೆ ಆ ಬಾಲಕಿ ಈತನಿಂದ ತಪ್ಪಿಸಿಕೊಂಡಿದ್ದ. ನಂತರ ಇಲ್ಲಿದ್ರೆ ತನಗೇ ಅಪಾಯ ಎಂದು ತಿಳಿದ ಈತ ಅಲ್ಲಿಂದ ಚಿತ್ರದುರ್ಗಕ್ಕೆ ಓಡಿ ಬಂದಿದ್ದ. ನಂತರ ಈತನನ್ನು ಕೆಲಸದಿಂದ ವಜಾ ಮಾಡಲಾಗಿತ್ತು. ಹೀಗೆ ಶುರುವಾಗಿತ್ತು ನೋಡಿ ಈತನ ಕಾಮುಕತೆಯ ಮೊದಲ ಹೆಜ್ಜೆ. ಜಮ್ಮುವಿನಿಂದ ಓಡಿ ಬಂದ ಉಮೇಶ್ ಕರ್ನಾಟಕದ ಡಿಸ್ಟ್ರಿಕ್ಟ್ ರಿಸರ್ವ್ ಪೊಲೀಸ್ ಪಡೆಯನ್ನು ಸೇರಿಕೊಂಡ. ಈತ ರಸ್ತೆ ರಾಬರಿ ಕೇಸ್ನಲ್ಲಿ ಸಿಲುಕಿಕೊಂಡಾಗ ಪೊಲೀಸರು ಸಣ್ಣ ಕೇಸ್ ಎಂದು ಈತನನ್ನು ಬಿಟ್ಟಿದ್ದರು. ಪೊಲೀಸ್ ಬಟ್ಟೆ ತನಗೆ ರಕ್ಷಣೆ ಎಂದು ತಿಳಿದ ಈತ ಒಂಟಿ ಯುವತಿಯರು ಇರುತ್ತಿದ್ದ ಮನೆಗೆ ಹೋಗಿ ಅಡ್ರೆಸ್ ಕೇಳೋ ನೆಪದಲ್ಲಿ ಮನೆಯಲ್ಲಿ ಯಾರ್ಯಾರು ಇದ್ದಾರೆ ಎಂದು ತಿಳಿದುಕೊಳ್ಳುತ್ತಿದ್ದ. ಯುವತಿ ಒಬ್ಬಳೇ ಇದ್ದಾಳೆ ಎಂದು ತಿಳಿದಾಗ ನೀರು ಕೇಳೋ ನೆಪದಲ್ಲಿ ಮನೆಯೊಳಕ್ಕೆ ನುಗ್ಗಿ ಅವರ ಮೇಲೆ ಅತ್ಯಾಚಾರ ಮಾಡುತ್ತಿದ್ದ. ಈತ ಮಾಡಿದ ಅದೆಷ್ಟೋ ರೇಪ್ಗಳು ಬೆಳಕಿಗೆ ಬರಲಿಲ್ಲ. ಹೀಗೆ ಈತ ಲಗಾಮಿಲ್ಲದ ಕುದುರೆಯಂತೆ ಓಡಾಡುತ್ತಿದ್ದ. ಅದೊಂದು ದಿನ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಈತನೇ ನನ್ನ ಮೇಲೆ ಅತ್ಯಾಚಾರದ ಪ್ರಯತ್ನ ಪಟ್ಟಿದ್ದು ಎಂದು ಬಾಲಕಿಯೋರ್ವಳು ಗುರುತಿಸಿದರು. ನಂತರ ಈತನನ್ನು ಅರೆಸ್ಟ್ ಮಾಡಿ ಬಳ್ಳಾರಿ ಜೈಲಿಗೆ ಕಳಿಸಲಾಗುತ್ತೆ. ಬಳ್ಳಾರಿ ಜೈಲಿನಿಂದಲೂ ಪರಾರಿಯಾದ ಈತ ಮತ್ತೆ ತನ್ನ ವಿಕೃತತೆಯನ್ನು ಪ್ರದರ್ಶಿಸಲು ಪ್ರಾರಂಭಿಸಿದ್ದ. ಊರಲ್ಲಿ ಹೆಂಗಸರ ಒಳ ಉಡುಪು ಕಾಣೆಯಾದರೆ ಅಲ್ಲಿ ಉಮೇಶ ಬಂದಿದ್ದಾನೆ ಎನ್ನುವುದು ಪೊಲೀಸರ ಲೆಕ್ಕಾಚಾರವಾಗಿರ್ತಿತ್ತು. ಎಲ್ಲರೂ ಎಚ್ಚರಿಕೆಯಿಂದಿರಲು ಹೇಳ್ತಿದ್ದರು. ನಂತರ ಪೀಣ್ಯದಲ್ಲಿ ಒಂದು ದಿನ ಈತನನ್ನು ಬಂಧಿಸಲಾಗುತ್ತೆ. ಆಗ ಈತ ನಾನು ಉಮೇಶ ಅಲ್ಲ ರಮೇಶ ಎಂದು ಹೇಳುತ್ತಿದ್ದ. ಕೋರ್ಟ್ಗೆ ಕರೆದುಕೊಂಡು ಹೋಗುವ ಸಂದರ್ಭದಲ್ಲಿ ಮತ್ತೆ ತಪ್ಪಿಸಿಕೊಂಡ ಉಮೇಶ ಅನೇಕ ದರೋಡೆ ಸುಲುಗೆಗಳನ್ನು ಮಾಡ್ತಾನೆ. ಪೊಲೀಸರಿಗೆ 4 ಬಾರಿ ಚಳ್ಳೆಹಣ್ಣು ತಿನ್ನಿಸಿ ಪರಾರಿಯಾಗಿದ್ದ ಉಮೇಶ 2002ರಲ್ಲಿ ಯಶವಂತಪುರದ ರೈಲ್ವೆ ನಿಲ್ದಾಣಕ್ಕೆ ಬಂದಿಳಿತಾನೆ. ಶೇವ್ ಮಾಡಿಸಲು ಶಾಪಿಗೆ ಹೋದಾಗ ಅಲ್ಲೇ ಇದ್ದ ಆಟೋ ಡ್ರೈವರ್ ಈತನ ಮುಖ ಗುರುತಿಸಿ ಪೊಲೀಸರಿಗೆ ತಿಳಿಸ್ತಾನೆ. ನಂತರ ಪೊಲೀಸರು ಈತನನ್ನು ಅರೆಸ್ಟ್ ಕೂಡ ಮಾಡ್ತಾರೆ. 18 ಕೇಸುಗಳಲ್ಲಿ ತಪ್ಪೊಪ್ಪಿಕೊಂಡನಾದರೂ 9 ಕೇಸ್ಗಳಲ್ಲಿ ಮಾತ್ರ ಈತ ಅಪರಾಧಿ ಎಂದು ಸಾಬೀತುಪಡಿಸಲಾಗುತ್ತೆ. ನಂತರ ಈತನಿಗೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ನಿಂದಲೂ ಮರಣದಂಡನೆಯನ್ನೇ ಕಾಯಂಗೊಳಿಸಲಾಗುತ್ತೆ. ಆದರೆ ಈತ ಕೇಸ್ನ ಪುನಃಪರಿಶೀಲನೆಗೆ ಅರ್ಜಿ ಸಲ್ಲಿಸಿ ತನ್ನ ಮರಣದಂಡನೆ ಶಿಕ್ಷೆಯನ್ನು ಜೀವಾವಧಿ ಶಿಕ್ಷೆಗೆ ಬದಲಾಯಿಸಿಕೊಳ್ತಾನೆ. ಇತ್ತೀಚೆಗೆ ಈತನನ್ನು ಬೆಳಗಾವಿಯ ಹಿಂಡಲ್ಗ ಜೈಲಿನಿಂದ ಬೆಂಗಳೂರು ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಆಕೆ ದಿಟ್ಟ ಮಹಿಳೆ, ನಿಷ್ಠುರ ಪತ್ರಕರ್ತೆ, ದೇಶದಲ್ಲಿ ಬರವಣಿಗೆಯಿಂದಲೇ ಕ್ರಾಂತಿ ಸೃಷ್ಟಿಸಿದವಳು. ಸಮಾಜಮುಖಿ ಕೆಲಸ ಮಾಡುತ್ತಿದ್ದ ಈಕೆ ಮೇಲೆ ನಡೆದಿತ್ತು ಗುಂಡಿನ ದಾಳಿ. ಈ ಮಹಿಳೆ ಯಾರು ಅಂತೀರಾ? ಆಕೆಯೇ ಗೌರಿ ಲಂಕೇಶ್. ಗೌರಿ ಹತ್ಯೆಗೆ ಕಾರಣ ಏನು? ಹತ್ಯೆಯ ಮಾಸ್ಟರ್ ಮೈಂಡ್ ಯಾರು? ಇಲ್ಲಿದೆ ಈ ಕುರಿತಾದ ಕಂಪ್ಲೀಟ್ ಸ್ಟೋರಿ. ಪಿ. ಲಂಕೇಶ್ ಕನ್ನಡ ಪತ್ರಿಕೋದ್ಯಮದ ಧೀಮಂತ ಪತ್ರಕರ್ತ. ಖಡ್ಗಕ್ಕಿಂತಲೂ ಲೇಖನಿಗೆ ಹೆಚ್ಚು ಶಕ್ತಿ ಎಂದು ನಂಬಿದವರು. ತಮ್ಮ ಬರವಣಿಗೆಯಿಂದ ರಾಜಕಾರಣಿಗಳನ್ನು ನಡುಗಿಸಿದವರು. ಇವರ ಮೊದಲ ಪುತ್ರಿಯೇ ಗೌರಿ ಲಂಕೇಶ್. ತನ್ನ ತಂದೆಯ ಮಾರ್ಗವನ್ನೇ ಅನುಸರಿಸಿದರು ಗೌರಿ ಲಂಕೇಶ್. ಮುಚ್ಚುವ ಸ್ಥಿತಿಯಲ್ಲಿದ್ದ ಲಂಕೇಶ್ ಪತ್ರಿಕೆಯನ್ನು ಎತ್ತಿ ಹಿಡಿದ ಮಹಿಳಾ ಶಕ್ತಿಯಾಗಿದ್ದರು.
ನಕ್ಸಲರ ಮನಪರಿವರ್ತನೆ ಮಾಡಬೇಕು ಎಂಬ ಅವರ ಹೇಳಿಕೆ ಹಿಂದೂ ಮೂಲಭೂತವಾದಿ ವಿರೋಧಿ ಹೇಳಿಕೆಗಳಿಂದ ಎಡಪಂಥೀಯವರಾಗಿ ಗುರುತಿಸಿಕೊಂಡಿದ್ದರು. 2008ರಲ್ಲಿ BJP ನಾಯಕರ ವಿರುದ್ಧ ಬರೆದ ಬರಹಗಳಿಂದ ರಾಜಕೀಯ ವಿರೋಧಿಗಳು ಹೆಚ್ಚಾದರು ಎನ್ನಲಾಗುತ್ತದೆ. ಇದು ನಿಜ ಕೂಡ ಹೌದು. ಗೌರಿ ಲಂಕೇಶ್ ಎಡಪಂಥೀಯ ವಿಚಾರಗಳನ್ನು ಜೀವನದ ಆದರ್ಶವಾಗಿ ಇಟ್ಟುಕೊಂಡವರು. ಈ ಎಲ್ಲ ವಿಷಯಗಳೇ ಅವರ ಹತ್ಯೆಗೆ ಕಾರಣವಾಯಿತು ಎಂಬುದು ಪ್ರಶ್ನೆ ಅಷ್ಟೆ. 2017 ಸೆಪ್ಟೆಂಬರ್ 5 ರಾತ್ರಿ 7:56 ಸುಮಾರಿಗೆ ರಾಜರಾಜೇಶ್ವರಿ ನಗರದ ಮನೆಗೆ ಹಿಂದಿರುಗುತ್ತಿರುವಾಗ ಬೈಕ್ನಲ್ಲಿ ಬಂದ ಹಂತಕರಿಂದ ಗುಂಡಿನ ದಾಳಿ ನಡೆಯುತ್ತೆ. ಎದೆಗೆ 2 ಗುಂಡು ತಗುಲಿ ಗೌರಿ ಸ್ಥಳದಲ್ಲೇ ಸಾವನ್ನಪ್ತಾರೆ. ಈ ಕೊಲೆ ಪ್ರಕರಣದ ಗಂಭೀರತೆ ತಿಳಿದ ರಾಜ್ಯ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ರಚಿಸುತ್ತಾರೆ. BK ಸಿಂಗ್ ನೇತೃತ್ವದ ಅನುಚೇತ್ ಮುಖ್ಯ ತನಿಖಾಧಿಕಾರಿಯಾಗಿ ತನಿಖೆಯನ್ನು ಪ್ರಾರಂಭ ಮಾಡ್ತಾರೆ. ತನಿಖೆ ನಡೆಸುತ್ತಿದ್ದ ಪೊಲೀಸರಿಗೆ CCTVಯಿಂದ 3 ವ್ಯಕ್ತಿಗಳು ಕೊಲೆಯಲ್ಲಿ ಭಾಗಿಯಾಗಿರುವುದು ತಿಳಿಯುತ್ತದೆ. ಸುದೀರ್ಘ ತನಿಖೆ ನಡೆಸಿದ ಪೊಲೀಸರಿಗೆ ಪರಶುರಾಮ್ ವಾಗ್ಮೋರೆ, ನವೀನ್ ಕುಮಾರ್ ಎಂಬುವರನ್ನು ಅರೆಸ್ಟ್ ಮಾಡಿ ತನಿಖೆಯನ್ನು ಮುಂದುವರಿಸುತ್ತಾರೆ. ಈ ತನಿಖೆಯಲ್ಲಿ ಕೆಲ ಸ್ಫೋಟಕ ಮಾಹಿತಿಗಳು ಹೊರಬೀಳ್ತವೆ. ವಾಗ್ಮೋರೆಯನ್ನು ಇಂಟರೋಗೇಷನ್ ನಡೆಸಿದ ಪೊಲೀಸರು 18 ಜನರನ್ನು ಅರೆಸ್ಟ್ ಮಾಡ್ತಾರೆ. ರಾಜೇಶ್ ಬಂಗೇರ್, ಅಮೋಲ್ ಕಾಲೆ, ಗಣೇಶ್ ಮಿಸ್ಕಿನ್, ಸುರೇಶ್ HL ಪ್ರಮುಖರಾಗಿದ್ದು ಇವರೇ ಕೊಲೆಯ ಮಾಸ್ಟರ್ ಮೈಂಡ್ ಆಗಿದ್ದರು. 2015ರಲ್ಲಿ ನಡೆದ MM ಕಲಬುರ್ಗಿ ಕೊಲೆಯಲ್ಲೂ ಸಹ ಇವರ ಕೈವಾಡ ಇತ್ತು ಎನ್ನುವ ಮಾತು ಕೂಡ ಇದೆ. ಇವರೆಲ್ಲ ಹಿಂದೂ ಜನಜಾಗೃತಿ ಹಾಗೂ ಇನ್ನಿತರ ಸಂಘಟನೆಗಳಲ್ಲಿ ಗುರುತಿಸಿಕೊಂಡಿರುವುದು ಎಷ್ಟು ಸತ್ಯವೋ ಹಿಂದೂ ವಿರೋಧಿ ಅನ್ನೋ ಕಾರಣಕ್ಕೆ ಗೌರಿ ಕೊಲೆ ಮಾಡಿದ್ದಾರೆ ಅನ್ನೋದು ಅಷ್ಟೇ ಸತ್ಯ. ಏನೇ ಇರಲಿ, ಗೌರಿ ಲಂಕೇಶ್ ಅವರ ವಿಚಾರಧಾರೆಯ ವಿರೋಧದಿಂದ ಅವರನ್ನು ಕೊಲೆ ಮಾಡಿದರೆ ಅವರ ದೇಹ ಸತ್ತಿರಬಹುದು, ಆದರೆ ಅವರ ಚಿಂತನೆಗಳಿಗೆ ಸಾವಿಲ್ಲ ಎನ್ನುವುದು ಸತ್ಯ. ಕೇರಳದಲ್ಲಿ ಮೊದಲ ಬಾರಿಗೆ ಜಿಲ್ಲಾ ಸೆಷನ್ ನ್ಯಾಯಾಲಯ 15 ಮಂದಿ PFI ಕಾರ್ಯಕರ್ತರಿಗೆ ಮರಣದಂಡನೆ ವಿಧಿಸಿದೆ. BJP ನಾಯಕನ ಬರ್ಬರ ಹತ್ಯೆಗೆ ಸಂಬಂಧಪಟ್ಟಂತೆ 15 ಮಂದಿಗೆ ಮರಣದಂಡನೆ ವಿಧಿಸಿ ತೀರ್ಪು ನೀಡಿದೆ. ಹಾಗಿದ್ರೆ ಇಲ್ಲಿ ಕೊಲೆಯಾದ BJP ನಾಯಕ ಯಾರು? 15 ಮಂದಿಗೆ ಗಲ್ಲು ಶಿಕ್ಷೆ ವಿಧಿಸುವಂಥದ್ದು ಏನಾಗಿತ್ತು? ಇಲ್ಲಿದೆ ನೋಡಿ ಈ ಕುರಿತಾದ ಕಂಪ್ಲೀಟ್ ಸ್ಟೋರಿ. ದೇವರ ನಾಡು ಅಂತಾನೆ ಕರೆಯಲ್ಪಡುವಂಥ ಕೇರಳ ಇತ್ತೀಚಿನ ದಿನಗಳಲ್ಲಿ ಉಗ್ರ ಚಟುವಟಿಕೆಯ ತಾಣವಾಗ್ತಾ ಇದೆ. ಹೆಚ್ಚಿನ ಮತೀಯ ಕಲಹಗಳು ಸಹ ನಡೀತಾ ಇವೆ. ಹಾಗಿದ್ರೆ ಈ ಪ್ರಕರಣದಲ್ಲಿ ಆಗಿದ್ದಾದರೂ ಏನು ಅಂತೀರಾ? 2021 ಡಿಸೆಂಬರ್ 14ನೇ ತಾರೀಕು ಅಲಪ್ಪುಜಾದಲ್ಲಿನ SDPIನ ರಾಜ್ಯ ಕಾರ್ಯದರ್ಶಿ ಶಾನ್ ಅನ್ನೋ ವ್ಯಕ್ತಿಯ ಕೊಲೆಯಾಗುತ್ತೆ. ಈ ಘಟನೆ ನಡೆದ ಮರುದಿನವೇ ವೆಲಕ್ಕಿನಾರದಲ್ಲಿನ BJP OBC ಮೋರ್ಚಾದ ರಾಜ್ಯ ಕಾರ್ಯದರ್ಶಿಯಾದಂಥ ರಂಜಿತ್ ಶ್ರೀನಿವಾಸ್ ಎಂಬುವರನ್ನು ಅವರ ಮನೆಗೆ ನುಗ್ಗಿ ದುಷ್ಕರ್ಮಿಗಳು ಕೊಲೆ ಮಾಡ್ತಾರೆ. ಅವರ ಮನೆಯವರ ಮೇಲೂ ಸಹ ಹಲ್ಲೆ ನಡೆಸ್ತಾರೆ. ಈ ಪ್ರಕರಣದಲ್ಲಿ ಒಟ್ಟು 15 ಮಂದಿ ಇದ್ದರು ಎಂಬುದು ಮೊದಲ ತನಿಖೆಯಲ್ಲಿ ತಿಳಿದುಬರುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಜಿಮ್, ಅಜ್ಮಲ್, ಅನೂಬ್, ಮೊಹಮ್ಮದ್ ಅಸ್ಲಾಂ, ಅಬ್ದುಲ್ ಕಲಾಂ, ಸಫರುದ್ದೀನ್, ಮುನಫರ್ ಹೀಗೆ 15 ಮಂದಿಯನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಆದ ಆರೋಪಿಗಳ ಮೇಲೆ ಪೊಲೀಸರು ಚಾರ್ಜ್ ಶೀಟ್ ರೆಡಿ ಮಾಡ್ತಾರೆ. ಅಲಪ್ಪುಜಾದ ಜಿಲ್ಲಾ ನ್ಯಾಯಾಲಯದಲ್ಲಿ ವಿಚಾರಣೆಯನ್ನು ನಡೆಸಲಾಗುತ್ತೆ. ಸುದೀರ್ಘವಾದ ವಾದ ವಿವಾದದ ನಂತರ ನ್ಯಾಯಾಧೀಶೆ V ಶ್ರೀದೇವಿ ಅವರು 15 ಮಂದಿ ಆರೋಪಿಗಳಿಗೆ ಜನವರಿ 30, 2024ರಂದು ಮರಣದಂಡನೆ ಶಿಕ್ಷೆಯನ್ನು ವಿಧಿಸುತ್ತಾರೆ. ಈ ಆರೋಪಿಗಳು ಉದ್ದೇಶಪೂರ್ವಕವಾಗಿಯೇ ಕೃತ್ಯವನ್ನು ಎಸಗಿದ್ದಾರೆ ಎಂದು ನ್ಯಾಯಾಲಯ ಪರಿಗಣಿಸಿ ದಂಡನೆ ವಿಧಿಸುತ್ತೆ. ಈ 15 ವ್ಯಕ್ತಿಗಳು PFI ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದವು. ದೇಶದಲ್ಲಿ ಉಗ್ರ ಚಟುವಟಿಕೆ, ಗಲಭೆ ಇತ್ಯಾದಿ ಕಾರಣದಿಂದ ಈ ಸಂಘಟನೆಯನ್ನು 5 ವರ್ಷ ಬ್ಯಾನ್ ಸಹ ಮಾಡಲಾಗಿದೆ. ಇನ್ನು ಈ ತೀರ್ಪು ಹೊರಡಿಸಿದ ನ್ಯಾಯಾಧೀಶೆ V ಶ್ರೀದೇವಿಯವರಿಗೆ ಅನೇಕ ಬೆದರಿಕೆ ಕರೆಗಳು ಬರುತ್ತಿದ್ದು ಇದು ಅಪಘಾತಕಾರಿ ಸಂಗತಿಯಾಗಿದೆ. ಹಾಗೂ ಈ ಕುರಿತಾಗಿ ಅಲಪ್ಪುಜಾದ ಸೌತ್ ಪೊಲೀಸ್ ಸ್ಟೇಷನ್ನಲ್ಲೂ ಕಂಪ್ಲೇಂಟ್ ನೀಡಿದ್ದಾರೆ. ಏನೇ ಇರಲಿ,
ಈ ರೀತಿಯ ಕೃತ್ಯಗಳು ನಡೆದಂತೆ ನೋಡಿಕೊಳ್ಳುವುದು ಪೊಲೀಸ್ ಇಲಾಖೆ ಹಾಗೂ ಸರ್ಕಾರದ ಜವಾಬ್ದಾರಿಯಾಗಿದೆ. ಇಡೀ ದೇಶದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಹೆಚ್ಚಾಗಿ ದೌರ್ಜನ್ಯ ನಡೀತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಅನೇಕ ಕೇಸುಗಳು ಹೊರಬರ್ತಾ ಇವೆ. ಅದೇ ರೀತಿ ಉತ್ತರ ಪ್ರದೇಶದಲ್ಲಿ ಊಹಿಸಿಕೊಳ್ಳಲಾಗದ ಇಂಥದ್ದೇ ಒಂದು ಘಟನೆ ಬೆಳಕಿಗೆ ಬಂದಿದೆ. ರೈಲಿನಲ್ಲಿ ಲೇಡಿ ಕಾನ್ಸ್ಟೇಬಲ್ ಮೇಲೆ ಕೆಲ ಯುವಕರಿಂದ ಮಾರಣಾಂತಿಕ ಹಲ್ಲೆ ನಡೆದಿದೆ. ಆರೋಪಿಗಳಲ್ಲಿ ಒಬ್ಬನನ್ನು ಎನ್ಕೌಂಟರ್ ಕೂಡ ಮಾಡಲಾಗಿದೆ. ಈ ಕುರಿತಾದ ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ದೇಶದಲ್ಲಿ ಅಪರಾಧ ಹೆಚ್ಚಾಗಿ ನಡೆಯುವ ರಾಜ್ಯದಲ್ಲಿ ಉತ್ತರ ಪ್ರದೇಶ ಕೂಡ ಒಂದು. ಯಾಕಿಷ್ಟು ಅಪರಾಧ ನಡೀತಾ ಇವೆ ಎಂದರೆ ಅಲ್ಲಿನ ರಾಜಕಾರಣದಲ್ಲಿ ಗುಂಡಾ ಮಾಫಿಯಾಗಳೇ ತುಂಬಿ ಹೋಗಿದ್ದಾರೆ. ಇದೇ ಕಾರಣದಿಂದ ಅಲ್ಲಿನ ಕೆಲ ಪುಡಿ ರೌಡಿಗಳು ತಾವು ಆಡಿದ್ದೇ ಆಟ ಅಂತ ಮೆರಿತಾ ಇದ್ದಾರೆ. ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆದ ನಂತರದಿಂದ ಇಂಥ ಕೃತ್ಯಗಳು ತಕ್ಕ ಮಟ್ಟಿಗೆ ನಿಂತಿದ್ದ. ಕೆಲ ತಿಂಗಳ ಹಿಂದೆ ಅಂಬೇಡ್ಕರ್ ನಗರದಲ್ಲಿ ಬಾಲ್ಕಿಯ ದುಪ್ಪಟ್ಟ ಎಳೆದು ಆಕೆ ಮೇಲೆ ಬೈಕ್ ಹರಿಸಿ ಸಾಯಿಸಲಾಗಿತ್ತು. ನಂತರ ಅವರನ್ನು ಎನ್ಕೌಂಟರ್ ಸಹ ಮಾಡಲಾಗಿತ್ತು. ಇದರ ಬೆನ್ನಲ್ಲೇ ಅದೇ ರೀತಿ ಇನ್ನೊಂದು ಘಟನೆ ನಡೆದಿದೆ. ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ನೈಟ್ ಡ್ಯೂಟಿಯಲ್ಲಿದ್ದಂಥ ಮಹಿಳಾ ಕಾನ್ಸ್ಟೇಬಲ್ ಸುಮಿತ್ರಾ ಪಟೇಲ್ಗೆ ಆನೀಸ್ ಖಾನ್ ಹಾಗೂ ಆತನ ಸಹಚರರು ಚಲಿಸುತ್ತಿದ್ದ ರೈಲಿನಲ್ಲಿ ಲೈಂಗಿಕ ಹಿಂಸೆ ನೀಡಲು ಆರಂಭಿಸುತ್ತಾರೆ. ಆದರೆ ಸುಮಿತ್ರಾ ಅವರ ಜೊತೆಯಲ್ಲಿ ಜಗಳವಾಡ್ತಾರೆ. ಆಗ ಈ ಪುಡಿ ರೌಡಿಗಳು ತಮ್ಮ ಬಳಿ ಇದ್ದಂಥ ಆಯುಧದಿಂದ ಆಕೆ ತಲೆ ಮೇಲೆ ಹೊಡೆಯುತ್ತಾರೆ. ಕೆಳಗೆ ಬಿದ್ದ ಆಕೆ ಮೇಲೆ ಹೊಡೆದು ಹಲ್ಲೆ ಸಹ ಮಾಡ್ತಾರೆ. ನಂತರ ಆಕೆ ಬಟ್ಟೆಯನ್ನು ಹರಿದು ಅರೆಬತ್ತಲು ಮಾಡಲಾಗುತ್ತೆ. ಪರಿಸ್ಥಿತಿ ಮಿತಿಮೀರಿದಾಗ ಅಲ್ಲಿಂದ ಈ ಪಾಪಿಗಳು ಓಡಿ ಹೋಗ್ತಾರೆ. ನಂತರ ವಿಷಯ ತಿಳಿದ ಪೊಲೀಸರು ಆಕೆಯನ್ನು ಆಸ್ಪತ್ರೆಗೆ ಸೇರಿಸ್ತಾರೆ. ನಂತರ ನ್ಯಾಯಾಲಯ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ನಡೆಸುವಂತೆ ಪೊಲೀಸರಿಗೆ ಆದೇಶ ನೀಡುತ್ತೆ. ಟ್ರೇನ್ನಲ್ಲಿ ಪ್ರಯಾಣಿಸುತ್ತಿದ್ದ ಕೆಲವರ ಮಾಹಿತಿ ಮೇರೆಗೆ ಈ ಅನೀಸ್ ಖಾನ್ ಹಾಗೂ ಆತನ ಸಹಚರರನ್ನು ಪೊಲೀಸರು ಹುಡುಕಲು ಪ್ರಾರಂಭಿಸುತ್ತಾರೆ. ನಂತರ ಆಸ್ಪತ್ರೆಯಲ್ಲಿದ್ದಂಥ ಕಾನ್ಸ್ಟೇಬಲ್ ಆರೋಪಿಗಳನ್ನು ಗುರುತಿಸಿದ ನಂತರ ನಿರಂತರ ಶೋಧವನ್ನು ನಡೆಸಲಾಗುತ್ತೆ. ಕೆಲ ಮಾಹಿತಿ ಮೇರೆಗೆ ಇವರು ಅಡಗಿದ್ದ ತಾಣಕ್ಕೆ ಹೋದಾಗ ಆನೀಸ್ ಖಾನ್ ಹಾಗೂ ಆತನ ಸಹಚರರು ಪೊಲೀಸರ ಮೇಲೆ ಗುಂಡು ಹಾರಿಸಲು ಪ್ರಾರಂಭಿಸುತ್ತಾರೆ. ಪೊಲೀಸರು ಕೌಂಟರ್ ಫೈರ್ ಮಾಡಿದಾಗ ಮುಖ್ಯ ಆರೋಪಿ ಆನೀಸ್ ಖಾನ್ ಸಾವನ್ನಪ್ಪಿದ್ರೆ ಉಳಿದವರಿಗೆ ಗುಂಡು ತಗುಲಿ ಆಸ್ಪತ್ರೆಗೆ ಸೇರ್ತಾರೆ. ಉತ್ತರ ಪ್ರದೇಶದಲ್ಲಿ ಎನ್ಕೌಂಟರ್ ಎಂಬ ಅಸ್ತ್ರ ಗೂಂಡಾಗಿರಿಗೆ ಕಡಿವಾಣವಾಗಿದೆ. ಸ್ವಲ್ಪ ಸಮಯದ ಕಾಲ ತಣ್ಣಗಾಗಿದ್ದ ಮಣಿಪುರದ ಗಲಭೆಯ ಜ್ವಾಲೆ ಮತ್ತೆ ಹೊತ್ತಿ ಉರಿಯಲಾರಂಭಿಸಿದೆ. ಚೂರ್ಚಂದಾಪುರ್ ಜಿಲ್ಲೆಯಲ್ಲಿ SP ಕಚೇರಿಗೆ ನುಗ್ಗಿದ ಬಂಡುಕೋರರು ಕಚೇರಿಯನ್ನೇ ಧ್ವಂಸ ಮಾಡಿದ್ದಾರೆ. ಅದೇ ರೀತಿ DC ಕಚೇರಿಗೆ ನುಗ್ಗಿ ಬೆಂಕಿಯನ್ನು ಸಹ ಇಟ್ಟಿದ್ದಾರೆ. ಮಣಿಪುರದಲ್ಲಿ ಹಿಂಸಾಚಾರ ಮತ್ತೆ ಭುಗಿಲೆದ್ದಿದ್ದು ಈ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮಣಿಪುರದಲ್ಲಿ ಕುಕಿ ಮತ್ತು ಮೇತಿ ಜನಾಂಗೀಯ ಸಂಘರ್ಷ ಮತ್ತೆ ಭುಗಿಲೆದ್ದಿದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡೋದಾದರೆ ಚೂರ್ಚಾಂದ್ಪುರ್ SP ಅಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಮುಖ್ಯ ಪೇದೆಯನ್ನು ಕರ್ತವ್ಯ ಲೋಪದಿಂದ ಸಸ್ಪೆಂಡ್ ಮಾಡ್ತಾನೆ ಅಷ್ಟೇ. ಇಷ್ಟಕ್ಕೆ ಮಾರನೇ ದಿನ SP ಕಚೇರಿ ಮತ್ತು DC ಕಚೇರಿ ಎದುರುಗಡೆ ಪೇದೆಗೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಬೇಕು ಅಂತ ಪ್ರತಿಭಟನೆ ಪ್ರಾರಂಭವಾಗುತ್ತೆ. ನೋಡ್ತಾ ಇದ್ದಂಗೆ ಕಚೇರಿ ಒಳಕ್ಕೆ ನುಗ್ಗಿ ದಾಂಧಲೆಕೋರರು ಸಂಪೂರ್ಣ ಕಚೇರಿಯನ್ನೇ ಧ್ವಂಸ ಮಾಡ್ತಾರೆ. DC ಕಚೇರಿಗೆ ನುಗ್ಗಿ ಬೆಂಕಿಯನ್ನು ಸಹ ಇಡಲಾಗುತ್ತೆ. ಈ ಘಟನೆಯನ್ನು ನೋಡಿದರೆ ನಮ್ಮ ಬೆಂಗಳೂರಿನ DJ ಹಳ್ಳಿ KJ ಹಳ್ಳಿ ಘಟನೆ ನೆನಪಾಗೋದು ಸಹಜ. ಆದರೆ ಇಲ್ಲಿ ಸಸ್ಪೆಂಡ್ ಆದ ಪೇದೆ ಜನಬೆಂಬಲಿತ ನಾಯಕನ ಮನೆಯವನೂ ಅಲ್ಲ ಅಥವಾ ಯಾರೋ ಪವರ್ಫುಲ್ ವ್ಯಕ್ತಿನೂ ಅಲ್ಲ. ಹಾಗಿದ್ರೆ ಗಲಭೆ ನಡೆದಿದ್ದು ಯಾಕೆ ಅಂತ ನೋಡ್ತಾ ಹೋಗೋದಾದರೆ ಆತ ಕುಕಿ ಜನಾಂಗಕ್ಕೆ ಸೇರಿದವನು. ನಮ್ಮ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅನ್ನೋ ಕಾರಣ ಇಟ್ಕೊಂಡು ಪ್ರತಿಭಟನೆಯನ್ನು ಶುರು ಮಾಡುತ್ತಾರೆ. ಆದರೆ ಇಲ್ಲಿ ಪೇದೆ ಅಮಾನತ್ತು ಅನ್ನೋದು ಗಲಾಟೆ ಮಾಡಲು ಒಂದು ನೆಪ ಅಷ್ಟೆ.
ಕುಕಿ, ಮೇತಿ, ನಾಗಾ ಜನಾಂಗಕ್ಕೆ ಸೇರಿದವರು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಇಲ್ಲಿ ಕಳೆದ ವರ್ಷದಿಂದಲೂ ಗಲಾಟೆ ನಡೆಯುತ್ತಲೇ ಇದೆ. ಇದಕ್ಕೆ ಕಾರಣ ಏನು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಕೋರ್ಟ್ ಹೊರಡಿಸಿದ ಆದೇಶದ ವಿರುದ್ಧವಾಗಿ ಪ್ರಾರಂಭವಾದ ಈ ಸಂಘರ್ಷ ಬೂದಿ ಮುಚ್ಚಿದ ಕೆಂಡದಂತಿತ್ತು. ಆದರೆ ಈಗ ಮತ್ತೆ ಭುಗಿಲೆದ್ದಿದೆ. ಚೂರ್ ಚಂದಾಪುರ್ SP ಪೇದೆಯನ್ನು ಸಸ್ಪೆಂಡ್ ಮಾಡೋಕ್ಕೆ ಕಾರಣ ಏನು? ಆತ ಒಂದು ಜನಾಂಗಕ್ಕೆ ಸೇರಿದವನು ಅಂತ ಸಸ್ಪೆಂಡ್ ಆದ್ನ? ಇಲ್ಲ. ಈ ಮುಖ್ಯ ಪೇದೆ ಬಂದೂಕುದಾರಿಯಾಗಿದ್ದ ಕುಕಿ ಜನಾಂಗಕ್ಕೆ ಸೇರಿದ ವ್ಯಕ್ತಿಯೋರ್ವನ ಜೊತೆಗಿನ ವಿಡಿಯೋ ವೈರಲ್ ಆಗುತ್ತೆ. ಈ ವಿಷಯ ತಿಳಿದ SP ಈತನನ್ನು ಸಸ್ಪೆಂಡ್ ಮಾಡ್ತಾನೆ. ಈ ಬಂದೂಕುದಾರಿ ಯಾರು ಅನ್ನೋದಾದರೆ, ಈ ಹಿಂದೆ ನಡೆದ ಗಲಾಟೆಗಳಲ್ಲಿ ಸೈನಿಕರು ಮತ್ತು ಪೊಲೀಸರ ಮೇಲೆ ದಾಳಿ ನಡೆಸಿದರು. ಇಂಥವರ ಜೊತೆಗಿದ್ದ ವಿಡಿಯೋ ನೋಡಿ SP ಪೇದೆ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಬೇಕಾಗುತ್ತೆ. ಇದು ಕುಕಿಯ ಕೆಲ ಮುಖಂಡರ ಕೆಂಗಣ್ಣಿಗೆ ಕಾರಣವಾಗುತ್ತೆ. ಇದೇ ಸಮಯವನ್ನು ಕಾಯ್ತಾ ಇದ್ದ ಕೆಲ ಬಂಡುಕೋರರು ಗಲಾಟೆಯನ್ನು ಪ್ರಾರಂಭ ಮಾಡ್ತಾರೆ. SP ವಿಡಿಯೋದಲ್ಲಿದ್ದ ಕುಕಿ ಸಮುದಾಯದ ಪೇದೆಯನ್ನು ಮಾತ್ರ ಕೆಲಸದಿಂದ ತೆಗೆದುಹಾಕಿದ್ದಾನೆ. ಅಲ್ಲಿದ್ದ ಮೇತಿ ಸಮುದಾಯದವರು ಇವರ ಕಣ್ಣಿಗೆ ಕಾಣಲಿಲ್ವಾ ಅಂತ ಪ್ರತಿಭಟನಾಕಾರರು SP ಕಚೇರಿ ಮೇಲೆ ದಾಳಿ ಮಾಡ್ತಾರೆ. ಈ ಗಲಾಟೆಯನ್ನು ನಿಲ್ಲಿಸಲು ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ. ನಂತರ CRPF ಮತ್ತು ಪ್ರತಿಭಟನಾಕಾರರ ನಡುವೆ ಸಂಘರ್ಷ ನಡೆಯುತ್ತೆ. ಇದರಲ್ಲಿ 2 ಮಂದಿ ಸಾವನ್ನಪ್ಪಿದರೆ 25 ಮಂದಿ ಗಾಯಗೊಂಡರು. ಸಾಕಷ್ಟು ಸರ್ಕಾರಿ ಆಸ್ತಿ ಕೂಡ ಹಾಳಾಗಿದೆ. ಗಲಭೆ ಬೇರೆ ಜಿಲ್ಲೆಗೆ ಹಬ್ಬಬಾರದು ಎಂದು ಇಂಟರ್ನೆಟ್ ಸಹ ಬ್ಯಾನ್ ಮಾಡಲಾಗಿದೆ. ಇಲ್ಲಿವರೆಗೆ ಈ ಜನಾಂಗೀಯ ಸಂಘರ್ಷದಲ್ಲಿ 210 ಜನ ಸತ್ತಿದ್ದು 50,000 ಜನರು ಸ್ಥಳಾಂತರಗೊಂಡಿದ್ದಾರೆ. ಸರ್ಕಾರ ಎರಡೂ ಜನಾಂಗದ ಮುಖ್ಯಸ್ಥರುಗಳ ಜೊತೆ ಮಾತುಕತೆ ನಡೆಸುತ್ತಿದ್ದು ಗಲಭೆ ಅಂತ್ಯ ಕಾಣುತ್ತಾ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಕ್ರೈಮ್ ಫೈಲ್. ಇನ್ನಷ್ಟು ಕೇಸ್ಗಳೊಂದಿಗೆ ನಾಳೆ ಬರ್ತೀನಿ. ಅಲ್ಲಿವರೆಗೂ ಬಿ ಅಲರ್ಟ್.